ಈ ನಂಬರ್ ದುರಸ್ತಿ ಮಾಡು ಅಂತ ಹೇಳಿದ್ರು. ನೀವು ದುರಸ್ತಿ ಮಾಡ್ತಾ ಇದ್ದೀರಾ. ಮೊದಲು ಮಾವು ಫಸಲು ಏನಿದೆ ತೋತಾಪುರಿ ಇದೆ, ಅದನ್ನ ದುರಸ್ತಿ ಮಾಡಿ ಒಂದು ಮುಕ್ತಿ ಕೊಡಿಸಿ ಸ್ವಾಮಿ. ಯಾಕೆ ನಿದ್ದೆ ಬರ್ತದೇನಾ? ಸೈನಿಂಗ್ ಹೆಂಗೊಂದು ಬರೀತಾ ಇತ್ತು ಈಗ ಮಾಡಿಲ್ಲ ಅಂತ ನೀವು ಒಂದ್ ಕೆಲಸ ಮಾಡಿ ಒಂದ್ ಕೆಲಸ ಮಾಡಿ. ನೀವು ಇಲ್ಲಿ ಮಾವು ನೋಂದಣಿ ಕೇಂದ್ರ ಇದೆಯಲ್ಲ APMC ಅಲ್ಲಿ, ಅವ್ರನ್ನ ಒಂದ್ಸರಿ ಕರೆದು ಮಾ ತಹಶೀಲ್ದಾರ್ ಮುಖಾಂತರ, ಆಮೇಲೆ ಗೊತ್ತಾಗ್ತದೆ ನಿಮ್ಗೆ ಏನಾಗಿದೆ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು. ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿ ವರ್ಷಾನುಗಟ್ಟಲೆ ಅಧಿಕಾರಿಗಳ ಒಂದು ಟೇಬಲ್ ಮೇಲೆ ಧೂಳು ಹಿಡಿತಿರುವ ಕಡತಗಳಿಗೆ ಮುಕ್ತಿ ಕೊಡಬೇಕಂತೇಳಿ ಇವತ್ತು ರೈತ ಸಂಘದಿಂದ ಇಲ್ಲಿ ಪ್ರಭಾರ ವಹಿಸಿಕೊಂಡಿರುವ ಸಹಾಯಕ ನಿರ್ದೇಶಕರಾದ ಸರ್ವೆ ಅಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯ ಮಾಡಿದ್ದೀವಿ. ಯಾಕಂದ್ರೆ ಇವತ್ತು ಕಂದಾಯ ಮಂತ್ರಿಗಳು P ನಂಬರ್ ದುರಸ್ತಿ ಮಾಡು ಅಂತ ಹೇಳಿದ್ದಾರೆ. ಇಲ್ಲಿ 1 to 5 ಮಾಡಿ ತಹಸೀಲ್ದಾರ್ ಲಾಗಿನ್ ನಿಂದ ಒಂದು ADRL ಲಾಗಿನ್ ಹೋದ್ರೆ ಅಲ್ಲಿ ಕಡತ ಮೂವ್ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಇತ್ತೀಚೆಗೆ ಈ ಒಂದು ಮುಳಬಾಗಿಲು ತಾಲೂಕಿನಲ್ಲಿ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳ ಮೇಲೆಯೇ ಲೋಕಾಯುಕ್ತ ಪ್ರಕರಣಗಳು ಹೆಚ್ಚಾಗಿ ಆ ಒಂದು ಸರ್ಕಾರಿ ಕಚೇರಿಗಳು ಖಾಲಿ ಆಗ್ತಾ ಇದೆ. ಇಲ್ಲಿನ ಜನಸಾಮಾನ್ಯರು ಪರದಾಡುವಂಥ ಪರಿಸ್ಥಿತಿ ಇದೆ. ಚಿಕ್ಕ ಪುಟ್ಟ ಕೆಲಸಕ್ಕೂ ಸಹ ನಾವೊಂದು ಸ್ಕೆಚ್ ಮಾಡಿಸ್ಬೇಕಾದ್ರೂ ವರ್ಷಾನುಗಟ್ಟಲೆ ಆಗಬೇಕು. ಆದರೆ ಇವತ್ತು ಬೆಂಗಳೂರು ಭೂಗಳ್ಳರು ಮತ್ತು ಕೆಲವು ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳ ಗುಂಪು ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಈ ಒಂದು ಸ್ಥಳೀಯ ರೈತರ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಬೆಲೆ ಬಾಳುವ ಒಂದು ಕೋಟ್ಯಾಂತರ ರೂಪಾಯಿ ಸರ್ಕಾರಿ ಆಸ್ತಿಗಳನ್ನು ನಕಲಿ ದಾಖಲೆ ಎಷ್ಟು ಬೇಗ ಸೃಷ್ಟಿ ಮಾಡ್ತಾರೆ ಅಂದ್ರೆ, ಇವತ್ತಿದ್ದ ಜಾಗದಲ್ಲೆಲ್ಲ ಮಾರ್ಕೆಟ್ಗೆ ಬೇಕಂದ್ರೆ ಇಲ್ಲ, ಕೈಗಾರಿಕೆಗೆ ಬೇಕಂದ್ರೆ ಸಿಗಲ್ಲ. ಆದರೆ ಬೆಂಗಳೂರು ಭೂಗಳ್ಳರಿಗೆ ಎಲ್ಲಿ ಸಿಗ್ತದೆ? ಆ ಒಂದು ದಾಖಲೆಗಳನ್ನು ಸೃಷ್ಟಿ ಮಾಡ್ತಾರೋ ಯಾರು ಅಂತೇಳಿ ತನಿಖೆ ಆಗಬೇಕು. ಇನ್ನು ಮೊನ್ನೆ ಕಂದಾಯ ಮಂತ್ರಿಗಳು ನಮ್ಮ ಸ್ಥಳೀಯ ಕೋಲಾರ ತಾಲೂಕರಾಗಿರೋದ್ರಿಂದ ಅವರಿಗೆ ನಮ್ಮ ಕೋಲಾರ ಜಿಲ್ಲೆ ಇಚ್ಛಾಶಕ್ತಿ ಇದೆ. ಆದರೆ ಅವರ ಇಚ್ಛಾಶಕ್ತಿಗೆ ತಕ್ಕಂತೆ ಇಲ್ಲಿ ಅಧಿಕಾರಿಗಳು ಅವರು ಸ್ಪಂದನೆ ಮಾಡ್ತಾ ಇಲ್ಲ. ಅದಕ್ಕಾಗಿ ಸರ್ವೆ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿ ಜನರ ಸಾಮಾನ್ಯರ ಕೆಲಸ ಕಾರ್ಯಗಳಿಗೆ ಲಂಚ ಎಂದು ಬಾಯಿ ಪಡೆದುಕೊಳ್ಳುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಮತ್ತೆ ಜೊತೆಗೆ ಈ ಒಂದು P ನಂಬರ್ ದುರಸ್ತಿ ಎಂಬುದು ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಕಟ್ಟ ಕಡೆಯ ರೈತರಿಗೆ ತಲುಪುವ ಮೂಲಕ ಆ ಒಂದು ಕಂದಾಯ P ನಂಬರ್ ದುರಸ್ತಿಗೆ ಒಂದು ಆದ್ಯತೆಯನ್ನು ನೀಡಬೇಕು. ಅದರ ಜೊತೆಗೆ ಭೂಗಳ್ಳರ ಕಡತಗಳನ್ನು ಮತ್ತೆ ತನಿಖೆ ಮಾಡಲು ಒಂದು ತಂಡವನ್ನು ರಚನೆ ಮಾಡಬೇಕಂತೇಳಿ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಕಂದಾಯ ಮಂತ್ರಿಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ.